ಸಂತ್ರಸ್ತರ ಹೋರಾಟಕ್ಕೆ ದಯವಿಟ್ಟು ಸಂತ್ರಸ್ತರ ಮುಖಂಡರು ಹಾಗೂ ರೈತ ಬಂಧುಗಳು ಹಾಗೂ ಪಕ್ಷದ ಮಿತ್ರರು ಈ ವೇದಿಕೆ ಮೇಲೆ ಹಾಜರಾಗ್ತಾ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ಸರ್ಕಾರಿ ಗೌರವರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಅವರೇ, ಇನ್ನೋರ್ವ ಹಿರಿಯ ಮುಖಂಡರು, ಮಾಜಿ ಸಚಿವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಅಜಯ್ ಕುಮಾರ್ ಪ್ರಸಾದ್ ಅವರು, ಮೇಲ್ದಂಡೆ ಯೋಜನೆಯ ಹೋರಾಟ ಸಮಿತಿಯ ಅಧ್ಯಕ್ಷರು, ನಮ್ಮ ಹಿರಿಯರು ಹಾಗೂ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಇವಾಗ ವಾಸುದೇವ ದೇಸಾಯಿ ಅವರ ಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಅಭಿಷೇಕ ದೇಸಾಯಿ ಅವರೇ, ಈ ಭಾಗದ ಎಲ್ಲ ಹಿರಿಯ ಮುಖಂಡರುಗಳೇ, ಮೇಲ್ದಂಡೆ ಯೋಜನೆಯ ಸಂತ್ರಸ್ತ ಬಂಧುಗಳೇ, ಇವತ್ತಿನ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಇಲ್ಲಿಗೆ ವಕೀಲ ಮಿತ್ರರೊಂದಿಗೆ ಆಗಮಿಸಿರ್ತಕ್ಕಂಥ ಬಾಗಲಕೋಟೆ ವಕೀಲ ಸಂಘದ ಅಧ್ಯಕ್ಷರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಬಬ್ಬೂರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ನಾರಾಯಣ್ ಅವರೇ ಹಾಗೂ ಬಾಗಲಕೋಟೆಯ ಎಲ್ಲ ವಕೀಲ ಬಂಧುಗಳೇ, ನಿನ್ನೆ ಈ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಹಿರಿಯ ವಕೀಲರೊಂದು ಒಂದು ಮನವಿಯನ್ನು ಕೊಡಲು ಆ ಮನವಿ ಬಂದಿದ್ರು ಸ್ವತಂತ್ರ ಭಾರತದ ಸ್ವತಂತ್ರ ಯೋಜನೆ. ನಿಜವಾಗಿಯೂ ಕೂಡ ಎಷ್ಟೊಂದು ಸೂಕ್ತವಾಗಿರ್ತಕ್ಕಂಥ ಒಂದು ಬರವಣಿಗೆಯಾಗಿತ್ತು ಅಂತ ಹೇಳಿದ್ರೆ, ಸುಮಾರು 60 ವರ್ಷಗಳ ಪ್ರತೀಕ್ಷೆಗೂ ಕೂಡ ಸ್ವತಂತ್ರ ಭಾರತದ ಅತ್ಯಂತ ಹಳೆಯ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಪ್ರತೀಕ್ಷೆಗೂ ಕೂಡ ಇವತ್ತಿನವರೆಗೂ ಈ ಯೋಜನೆ ಪೂರ್ಣಗೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ಯೋಚನೆ ಮಾಡಿದಾಗ ನಿಜಕ್ಕೂ ಕೂಡ ಬಹಳ ಖೇದ ಅನ್ನಿಸ್ತು. ಅನೇಕ ಸರ್ಕಾರಗಳನ್ನು ಹೋಗಿರ್ಬೋದು, ನಾನು ಆ ಸರ್ಕಾರ ಈ ಸರ್ಕಾರ ಕೊಡೋದಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ದಕ್ಷಿಣ ಕರ್ನಾಟಕಕ್ಕೆ ಒಂದು ನ್ಯಾಯ, ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ. ಇದು ಯಾವುದೇ ಯೋಜನೆ ಆಗಿರ್ಬೋದು, ಬರೀ ಕೃಷ್ಣ ಮೇಲ್ದಂಡೆ ಯೋಜನೆ ಮಾತ್ರ ಅಲ್ಲ. ಅಭಿವೃದ್ಧಿ ದೃಷ್ಟಿಯನ್ನು ತೆಗೆದುಕೊಂಡಾಗ ಬಜೆಟಿನ ಬಹುಪಾಲು ಹಣವನ್ನ ದಕ್ಷಿಣ ಕರ್ನಾಟಕಕ್ಕೆ